ನೋಡೋದಕ್ಕೆ ಸರ್ಕಾರಿ ಕಚೇರಿ, ಆದರೆ ಅದೇ ಸರ್ಕಾರಿ ಕಚೇರಿಯಲ್ಲಿ ಅಧಿಕಾರಿಗಳು ಹೊರಗಿನವರನ್ನ ಕರ್ಕೊಂಡು ಬಂದು ಗುಂಡು ತುಂಡಿನ ಪಾರ್ಟಿ ಮಾಡಿದ್ದಾರೆ. ಎಣ್ಣೆ ಹೊಡೆಯುತ್ತಾ ಫುಲ್ ಮಜಾ ಉಡಾಯಿಸಿದ್ದಾರೆ. ಸಾರ್ವಜನಿಕ ಸ್ಥಳದಾಗ ಈ ರೀತಿ ಆಗುತ್ತಂತಂದ್ರೆ ನಾವು ಇದರ ಬಗ್ಗೆ ಖಂಡಿಸಬೇಕಾಗುತ್ತೆ. ಸರ್ಕಾರಿ ಕಚೇರಿಯಲ್ಲಿ ಗುಂಡು ತುಂಡಿನ ಪಾರ್ಟಿ, ಅಧಿಕಾರಿಗಳ ಮೋಜು ಮಸ್ತಿ, ಸಾರ್ವಜನಿಕರು ನಿಗಿನಿಗಿ. ಕತ್ತಲ ರಾತ್ರಿ ಸರ್ಕಾರಿ ಕಚೇರಿ, ಯಾರು ಇಲ್ಲದ ಹೊತ್ತಲ್ಲಿ ಒಳಗೆ ಸೇರ್ಕೊಂಡು ಹೇಗೆ ಮಸ್ತಿ ಮಾಡ್ತಿದ್ದಾರೆ ನೋಡಿ. ಗುಂಡು ತುಂಡಿನ ಜೊತೆಗೆ ಪೆಗ್ ಮೇಲೆ ಪೆಗ್ಗಿಳಿಸ್ತಿದ್ದಾರೆ. ಸರ್ಕಾರಿ ಕಚೇರಿ ಅನ್ನೋದನ್ನು ಮರೆತವರು ಬಿಂದಾಸ್ ಪಾರ್ಟಿ ಮಾಡ್ತಿದ್ದಾರೆ. ಬರೀ ಊಟ ಉಪಚಾರ ಆಗಿದ್ರೆ ಇಷ್ಟು ಸದ್ದು ಮಾಡ್ತಿರ್ಲಿಲ್ಲ. ರಾಜಾರೋಷವಾಗಿ ಎಣ್ಣೆ ಬಾಟಲ್ ಇಟ್ಕೊಂಡು ನಶೆಯಲ್ಲಿ ತೇಲಾಡಿದ್ದಾರೆ. ಇದು ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಕಚೇರಿ. ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅನ್ಸುತ್ತೆ. ಯಾಕಂದ್ರೆ ಅಧಿಕಾರಿಗಳು ಆಡಿದ್ದೇ ಆಟವಾಗಿದೆ. ಶುಕ್ರವಾರ ರಾತ್ರಿ ನಿವೃತ್ತ ನೌಕರರು ಹಾಗೂ ಇಲಾಖೆ ಸಿಬ್ಬಂದಿ ಸೇರ್ಕೊಂಡು ಪಾರ್ಟಿ ಆಯೋಜಿಸಿದ್ರು. ಕತ್ತಲಾಗ್ತಾ ಇದ್ದಂತೆ ಆಫೀಸ್ ಒಳಗೆ ಸೇರ್ಕೊಂಡವರು ಗುಂಡು ತುಂಡು ಏರಿಸೋದಕ್ಕೆ ಶುರು ಮಾಡಿದ್ದಾರೆ. ಊರಿನವರು ಬಂದ್ರೂ ಇವರ ಎಣ್ಣೆ ಪಾರ್ಟಿ ಮಾತ್ರ ನಿಂತಿಲ್ಲ. ಹೀಗಾಗಿ ಸಾರ್ವಜನಿಕರೇ ಮೊಬೈಲಲ್ಲಿ ವಿಡಿಯೋ ಮಾಡಿದ್ದಾರೆ. ಮಹತ್ವದ ದಾಖಲೆಗಳಿರೋ ಕಚೇರಿಯಲ್ಲಿ ಹೊರಗಿನವರ ಜೊತೆ ಸೇರ್ಕೊಂಡು ಪಾರ್ಟಿ ಮಾಡೋದು ಎಷ್ಟು ಸರಿ ಅಂತ ಜನ ರೊಚ್ಚಿಗೆದ್ದಿದ್ದಾರೆ. ಈಗ ಸಾರ್ವಜನಿಕರ ಕಚೇರಿ ಅಂತಂದರೆ ಒಂದು ಸಾರ್ವಜನಿಕರ ದಾಖಲಾತಿ ಇರ್ತಕ್ಕಂಥ ಕಚೇರಿ ಆಗಿರ್ಬೋದು. ಹೊರಗಳವ್ರು ಕರ್ಕೊಂಡು ಹೋಗಿ ಹೆಚ್ಚು ಕಡಿಮೆ ಆಗಿ ಏನಾದರೂ ಆಯ್ತು ಅಂದರೆ ಮುಂದೆ ಯಾರು ಜವಾಬ್ದಾರರು? ಇವ್ರು ಹನುಮಂತಪ್ಪ ಅವರು ಏನು ಮಾಡ್ತಿದ್ದಾರೆ? ಅವ್ರಿಗೆ ಒಂದು ಸ್ವಲ್ಪ ಆದ್ರೂ ಇದಿಲ್ಲ. ಒಂದು AWL ಹಾಕಿಸಿ ಎಲ್ಲರನ್ನ ಕರ್ಕೊಂಡು ಈ ರೀತಿ ಮಾಡ್ತಾರಂತಂದರೆ ಇದು ಸಾರ್ವಜನಿಕರ ಸ್ಥಳದಾಗ ಈ ರೀತಿ ಆಗುತ್ತಂತಂದ್ರೆ ನಾವು ಇದ್ರ ಬಗ್ಗೆ ಖಂಡಿಸಬೇಕಾಗತ್ತೆ. ದಯವಿಟ್ಟು ಮೇಲಧಿಕಾರಿಗಳು ಇದನ್ನು ಸೂಕ್ತವಾಗಿ ತನಿಖೆ ಮಾಡಿ ಇವ್ರ ಮೇಲೆ ಶಿಸ್ತು ಕ್ರಮ ತಗೊಂಡು ಇವ್ರನ್ನ ಸೇವೆಯಿಂದ ಅಮಾನತು ಮಾಡ್ಬೇಕಂತೇಳಿ ನಮ್ಮ ಕಡೆಯಿಂದ ಒಂದು ಮನವಿಯನ್ನು ಸಲ್ಲಿಸಿದೆ ಸರ್. ಯಾವಾಗ ಅಧಿಕಾರಿಗಳ ಗುಂಡು ತುಂಡಿನ ಹಾವಳಿ ವೈರಲ್ ಆಯ್ತೋ ಎಲ್ಲರೂ ತಲೆ ತಗ್ಗಿಸಿ ನಿಂತಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಚಿವ ಸತೀಶ್ ಜಾರಕಿಹೊಳಿ, ಕಚೇರಿಯಲ್ಲಿ ಬರೀ ಊಟ ಮಾಡಿದ್ರೆ ತಪ್ಪಲ್ಲ, ಆದ್ರೆ ಗುಂಡು ತುಂಡಿನ ಪಾರ್ಟಿ ಮಾಡಿದ್ರೆ ಕ್ರಮ ಕೈಗೊಳ್ತೀವಿ ಅಂದಿದ್ದಾರೆ. ಊಟ ಮಾಡಬಾರಂತ ಏನು ರೆಸ್ಟ್ರಿಕ್ಷನ್ ಇಲ್ಲ ಸರ್. ಸರ್ಕಾರಿ ಕಚೇರಿಯಲ್ಲಿ ಎಣ್ಣೆ ಹೊಡೆಯೋದು ಯಾವ ಪಾರ್ಟಿ ನೋಡಿ ಊಟ ಮಾಡ್ಲಿಕ್ಕೆ ಏನು ತೊಂದರೆ ಇಲ್ಲ. ಯಾರು ಬೇಕಾದ್ರೂ ಪಬ್ಲಿಕ್ಗೋಸ್ಕರ ಮಾಡಿರ್ತೀವಿ, ಅದನ್ನ ಪಬ್ಲಿಕ್ಕು ಬರ್ಬೋದು. ನಮ್ಮ ಅಧಿಕಾರಿಗಳಿಗೋಸ್ಕರ ಮಾಡಿರ್ತೀವಿ. ಊಟ ಮಾಡ್ಲಿಕ್ಕೆ ನೀರು ಬಂದಿಲ್ಲ, ಅದು ಬೇರೆ ಬಗ್ಗೆ ಚರ್ಚೆ ಮಾಹಿತಿ ತರಿಸ್ತೀವಿ. ಒಟ್ನಲ್ಲಿ ಬೇಲಿನೇ ಎದ್ದು ಹೊಲ ಮೇಯೋದು ಅಂತಾರಲ್ಲ, ಇದೇ ನೋಡಿ. ಸರ್ಕಾರಿ ಅಧಿಕಾರಿಗಳು ಅನ್ನೋದನ್ನು ಮರೆತು ತಮ್ಮ ಕಚೇರಿಯಲ್ಲಿ ತಾವೇ ಮೋಜು ಮಸ್ತಿಗಿಳಿದ್ರೆ ಏನ್ ಹೇಳೋದು ಹೇಳಿ. ವಿಶ್ವನಾಥ್ ಹೂಗಾರ್, ನ್ಯೂಸ್ 18 ರಾಯಚೂರು.